ಟು ಸ್ವಾದ್ ಕಿಚನ್. ಇವತ್ತು ನಾವೊಂದು ಹೊಸ ರೆಸಿಪಿ ಮಾಡೋಣ. ಅದು ಅವಲಕ್ಕಿ ಬಿಸಿಬೇಳೆಬಾತ್. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಅವಲಕ್ಕಿ, ಹೆಸರುಬೇಳೆ, ಆನಿಯನ್, ಟೊಮ್ಯಾಟೊ, ಕ್ಯಾರೆಟ್, ನವಿಲುಕೋಸು, ಬೀನ್ಸ್, ಪೊಟ್ಯಾಟೊ, ಬಿಸಿಬೇಳೆಬಾತ್ ಪೌಡರ್, ಶೇಂಗಾ, ಇಂಗ್, ಮೆಣಸು ಹಾಗೆ ಉಪ್ಪು. ಈಗ ಮಾಡುವ ವಿಧಾನ: ಫಸ್ಟು ಅವಲಕ್ಕಿನ ನಾವು ಬಿಸಿನೀರಲ್ಲಿ ನೆನೆಸ್ಕೊಳ್ಬೇಕು. ಇಲ್ಲಿ ನಾನು 1/4 kg ಅವಲಕ್ಕಿ ತೊಗೊಂಡಿದ್ದೀನಿ. 1/4 kg ಅವಲಕ್ಕಿ ತೊಗೊಂಡ್ರೆ ಒಂದು 5ರಿಂದ 6 ಜನ ಹೊಟ್ಟೆ ತುಂಬ ನೀವು ಈ ಬಿಸಿಬೇಳೆಬಾತನ್ನ ತಿನ್ಬೋದು. ಯಾವಾಗಲೂ ಅಕ್ಕಿಯಲ್ಲಿ ನಿಮಗೆ ಮಾಡಿ ಬೇಜಾರಾಗಿದ್ದರೆ ಇದರಲ್ಲಿ ನೀವು ಮಾಡ್ಕೋಬೋದು. ಈಗ ನಾನು ಒಂದು ಬೌಲಲ್ಲಿ ಹೆಸರುಬೇಳೆ ಹಾಕಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ವಾಶ್ ಮಾಡಿದಂಥ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ತಗೊಂಡಿರುವಂತಹ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಪೊಟ್ಯಾಟೊ ಎಲ್ಲನೂ ಹಾಕ್ಕೊಂಡು ಶೇಂಗಾನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 3 ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಒಂದು 2 ಆನಿಯನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊಳ್ಳೋಣ. ನೀವು ನೋಡ್ಬೋದು ಈ ಥರ ಆಗಿರುತ್ತೆ ವಿಷಲ್ನ ಕೂಗ್ಸಾದ್ಮೇಲೆ. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಒಂದು 3 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್. ನಾವು ಏನೇ ಪೌಡರ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ಅದು ಅಂಗಡಿದು ಆಗಿರಲ್ಲ, ಮನೆಯಲ್ಲೇ ಮಾಡಿರುವಂಥದ್ದು. ಇದನ್ನು ಕೂಡ ಮನೆಯಲ್ಲೇ ಮಾಡಿದ್ದು ಬಿಸಿಬೇಳೆಬಾತ್ ಪೌಡರ್. ಆ ರೆಸಿಪಿ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ಆ ರೆಸಿಪಿ ಹೇಗೆ ಮಾಡಬೇಕನ್ನೋದನ್ನ ತಿಳಿಸ್ಕೊಡ್ತೀವಿ. ನೀವು ಶೇಂಗಾ ಬದಲು ಅವರೆಕಾಳು ಅಥವಾ ಬೇರೆ ಯಾವುದಾದ್ರೂ ಕಾಳುಗಳನ್ನ ನೀವು ಹಾಕೋಬೋದು. ಅದಾದಮೇಲೆ ನಾವು ನೆನೆಸಿಟ್ಟಿರೋ ಅವಲಕ್ಕಿನ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ರೆ ಫುಲ್ ಉದ್ರಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ ನಾವು ದಪ್ಪ ಅವಲಕ್ಕಿ ಅಂತ ಕರಿತೀವಿ. ದಪ್ಪ ಅವಲಕ್ಕಿ ಅಂತ ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಸೊ ದಪ್ಪ ಅವಲಕ್ಕಿನ ತಗೊಳ್ಳಿ. ಅದಾದ ನಂತರ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಮೆಣಸು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಕೂಡ ನೀವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕರಿಬೇವು. ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ. ಇಂಗು ಜಾಸ್ತಿ ಹಾಕ್ಕೊಂಡಷ್ಟು ಘಮ ಜಾಸ್ತಿ ಬರುತ್ತೆ. ಹಾಗಾಗಿ ಇಂಗು ಹಾಕ್ಕೊಂಡು ಈ ಒಂದು ಒಗ್ಗರಣೆನ ನೀವು ಆ ಕುಕ್ಕರ್ ಒಳಗಡೆ ಹಾಕಿಬಿಟ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಅಕ್ಕಿದು ತಿಂದು ಬೇಜಾರಾದವರಿಗೆ ಈ ಒಂದು ಅವಲಕ್ಕಿಯಲ್ಲಿ ನೀವು ಟ್ರೈ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಅದಾದಮೇಲೆ ಲಾಸ್ಟಿಗೆ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಲ್ವಾ? ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.